ಮಸಾಜ್ ದಾಳಿ ಪ್ರಕರಣದ ಆರೋಪಿಗಳಿಗೆ ಏನಾಯಿತು? ನೋಡಿ, ನಿನ್ನೆ ಮಂಗಳೂರಿನ KSRTCಯ ಪಕ್ಕ ಒಂದು ಯುನಿಸೆಕ್ಸ್ ಸೆಲೂನ್ಗೆ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ದಾಳಿಯಾಗಿದೆ ಅಂತ ಹೇಳಿ ಕೆಲವೊಂದು ವ್ಯಕ್ತಿಗಳನ್ನು, ಮುಖ್ಯವಾಗಿ ಪ್ರಸಾದ್ ಅತ್ತಾವರ ಮತ್ತು ಇತರರನ್ನು ಬಂಧಿಸಿ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಅವರ ವಿರುದ್ಧ ಜಾಮೀನಿಗೆ ಅರ್ಹವಲ್ಲದ ಕೆಲವು ಪ್ರಕರಣಗಳನ್ನು ಹಾಕಿದ್ದಾರೆ ಪೊಲೀಸರು. ಸೆಕ್ಷನ್ 109 ಆಫ್ BNS ಅಂದರೆ ಹಿಂದಿನ 307 ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಕೂಡ ಹಾಕಿದ್ದಾರೆ, ಅಥವಾ ದೊಂಬಿ ಮಾಡಿದ್ದಾರೆ, ಗಲಭೆ ಮಾಡಿದ್ದಾರೆ, ಡಕಾಯಿತ್ ಮಾಡಿದ್ದಾರೆ ಅನ್ನುವಂಥ ಒಂದು ಸೆಕ್ಷನ್ಗಳನ್ನು ಹಾಕಿ ಪ್ರಕರಣವನ್ನು ದಾಖಲಿಸಿರುವುದರಿಂದ, ಅದು ಸೆಷನ್ಸ್ ಟ್ರಯಲಲ್ಲಿ ನಡೆಯಬೇಕಾದಂಥ ಪ್ರಕರಣ ಆಗಿರುವುದರಿಂದ ಇವತ್ತು ಎಲ್ಲ ಆರೋಪಿಗಳನ್ನು 14 ಆರೋಪಿಗಳನ್ನು ಕೂಡ ಮಾನ್ಯ JMFC 6ನೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದರಿಂದ, ಇದು ಸೆಷನ್ ನ್ಯಾಯಾಲಯದಲ್ಲಿ ನಡೆಯಬೇಕಾದಂಥ ಪ್ರಕರಣ ಆಗಿರುವುದರಿಂದ ಮಾನ್ಯ ನ್ಯಾಯಾಲಯ ಇವತ್ತು ಆ ಜಾಮೀನಿನ ವಿಷಯ, ನಾವು ಅದರಲ್ಲಿ ಜಾಮೀನು ಅರ್ಜಿಯನ್ನು ಕೂಡ ಹಾಕಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಜಾಮೀನು ಸಿಗುವಂಥ ಪ್ರಕರಣ ಅಲ್ಲ ಅದು JMFC ಕೋರ್ಟ್ನಲ್ಲಿ. ಆ ಕಾರಣಕ್ಕೆ ಮಾನ್ಯ ನ್ಯಾಯಾಲಯ ಇವತ್ತು ಎಲ್ಲ 14 ಆರೋಪಿಗಳನ್ನು ದಿನಾಂಕ 7/2/25 ನ್ಯಾಯಾಂಗ ಬಂಧನಕ್ಕೆ ಒದಗಿಸಿ ಆದೇಶವನ್ನು ಮಾಡಿದ್ದಾರೆ. ಇಲ್ಲ, ಈಗ ಅದು ಲೀಗಲ್ ಪ್ರೊಸೆಸ್ಸಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಈಗ ಅದರದೆಲ್ಲ ಏನೆಲ್ಲ ಆಗಿದೆ ಅದರೆಲ್ಲ ವಿವರಗಳನ್ನು ನಾವು ನಾಳೆ ಕೋರ್ಟ್ನಿಂದ ಸರ್ಟಿಫೈಡ್ ಕಾಪಿ ತೆಗಿತೇವೆ. ನಾವು ತೆಗೆದಾಗ್ಬಿಟ್ಟು ಅದನ್ನು ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನು ನಾವು ಹಾಕುವವರಿದ್ದೇವೆ ಮುಂದಿನ ದಿನದಲ್ಲಿ. ಹೌದು, ಆ ಬಗ್ಗೆ ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ. ಅಂದರೆ ಅವರನ್ನು ನಿನ್ನೆ ಈ ಘಟನೆ ಆಗಿದೆ ಎನ್ನುವಂಥ ಸ್ಥಳದಿಂದ ಅವರನ್ನೇನು ಅರೆಸ್ಟ್ ಮಾಡಿದ್ದಲ್ಲ, ಅವರ ಮನೆಯಿಂದ ಅರೆಸ್ಟ್ ಮಾಡಿದ್ದು ಅನ್ನುವಂಥ ಮಾಹಿತಿಯನ್ನು ಅವರು ನ್ಯಾಯಾಲಯಕ್ಕೆ ಒದಗಿಸಿದ್ದಾರೆ. ಅದರ ಜೊತೆಗೆ ಅವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಆಗಿತ್ತು. ಮುಂದಿನ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ನಾವು ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿದ್ದೇವೆ. ಆ ಬಗ್ಗೆ ಅದನ್ನು ಪರಿಗಣಿಸಬಹುದು ಅಂತ ಹೇಳಿ ಕೂಡ ನ್ಯಾಯಾಲಯ ಹೇಳಿದೆ. ಅದನ್ನು ಅಲ್ಲ, ಈಗ ಜುಡಿಷಿಯಲ್ ಕಸ್ಟಡಿ ಅಂತ ಮಾಡಿದ್ದಾರೆ. ಈಗ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿರೋದ್ರಿಂದ ಈಗ ಮಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಅವರನ್ನು ಕಳಿಸಬೇಕಾಗುತ್ತೆ. ಮತ್ತೆ ಅಲ್ಲಿನ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅವರನ್ನು ನ್ಯಾಯಾಲಯದ ಆದೇಶ ಮೇರೆಗೆ ಬೇರೆ ಜೈಲಿಗೆ ಕಳಿಸುವಂಥ ವ್ಯವಸ್ಥೆಗಳಾಗಬಹುದು. ಈವರೆಗೆ ಅಂಥದ್ದು ಏನಿಲ್ಲ. ಈವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒದಗಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.